ಕರ್ನಾಟಕ ಸರ್ಕಾರದ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಜೆ ಜಾರ್ಜ್ ಅವರ ಜನ್ಮದಿನವನ್ನು ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿನೂತನವಾಗಿ ಆಚರಿಸಲಾಯಿತು. ಕೆಜೆ ಜಾರ್ಜ್ ಅವರ ಜನ್ಮದಿನದ ಅಂಗವಾಗಿ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪೌರ ಕಾರ್ಮಿಕರ ಜೊತೆಗೂಡಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪೌರ ಕಾರ್ಮಿಕರೊಂದಿಗೆ ಕೈ ಜೋಡಿಸಿದ ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಇದೇ ವೇಳೆ ಗಿಡಗಳನ್ನು ನೆಟ್ಟು ಪರಿಸರ ಕಾಳಜಿಗೆ ಆದ್ಯತೆ ನೀಡಿದರು. ಎಚ್.ಎ. ಪುಲಕೇಶಿ ಮಾತನಾಡಿ, ಕೆಜೆ ಜಾರ್ಜ್ ಅವರ ಜನ್ಮದಿನವನ್ನು ಜನಪರ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಎ. ಪುಲಕೇಶಿ, ವಾರ್ಡ್ ಅಧ್ಯಕ್ಷರಾದ ಸೈಯದ್ ಕಲೀಮುಲ್ಲಾ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೀಗೆ ಸೇವಾ ಕಾರ್ಯ ಹಾಗೂ ಪರಿಸರ ಸಂರಕ್ಷಣೆಯ ಮೂಲಕ ಕೆಜೆ ಜಾರ್ಜ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸರ್ವಜ್ಞನಗರದ ಜನಪ್ರಿಯ ಶಾಸಕರಾದಂಥ ಕೆಜೆ ಜಾರ್ಜ್ ಸಾಹೇಬರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಎಲ್ಲ ವಾರ್ಡಾಧ್ಯಕ್ಷರುಗಳು ಒಂದು ಇದು ಮಾಡಿಕೊಂಡ್ರು. ಸಾಹೇಬರು ನೆನ್ನೆ ಶನಿವಾರ ಬರ್ತಾ ಇರ್ತಾರೆ. ಅಲ್ಲಿಗೆ ಬಂದು ಯಾರು ಕೂಡ ಬ್ಯಾನರ್ಗಳು ಹಾಕಬಾರ್ದು, ನಂದು ಏನು ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತೇಳಿ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ವಾರ್ನ್ ಮಾಡಿದ್ರು. ಆವಾಗ ವಾರ್ಡಾಧ್ಯಕ್ಷರುಗಳು ಎಲ್ಲ ಕೂತ್ಕೊಂಡು ಮಾತುಕತೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತೇಳಿ ನೆನ್ನೆ ತೀರ್ಮಾನ ಮಾಡಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ವಿಭಿನ್ನವಾಗಿ ಅಂತೇಳಿ ಬೂತ್ ಅಧ್ಯಕ್ಷರುಗಳು, ವಾರ್ಡಾಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ನೆನ್ನೆ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ರು. ಅವ್ರ ತೀರ್ಮಾನದ ಪ್ರಕಾರ ನಾವು ಬ್ಲಾಕ್ ಅಧ್ಯಕ್ಷಗಳೆಲ್ಲ ಸೇರಿಕೊಂಡು ಈ ಕೆಲಸ ಮಾಡ್ತಾಯಿದ್ವಿ. ಗಿಡ ನೀಡೋ ಕಾರ್ಯಕ್ರಮವನ್ನು ಕೂಡ ಅವರೇ ತೀರ್ಮಾನ ಮಾಡಿರೋದು. ಬೂತ್ ಅಧ್ಯಕ್ಷಗಳು, ವಾರ್ಡಾಧ್ಯಕ್ಷಗಳು, ಮೇನ್ ಲೀಡರ್ಸ್ ಎಲ್ಲ. ಕೆಜೆ ಜಾರ್ಜ್ ಸಾಹೇಬರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರು ನಮಗಂತೂ ಎಲ್ಲರಿಗೂ ಸಂತೋಷ ಆಗಿದೆ. ಅವರು ನಮಗೆ ಬೇಕಾದಷ್ಟು ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ. ಅದೇ ಹುಟ್ಟಿದ ಹಬ್ಬ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಸ್ಕೂಲಿಂದ ಹಿಡಿದು, ರೋಡ್ಸಿಂದ ಹಿಡಿದು, ಶಾಲಾ ಕಟ್ಟಡಗಳು ಮತ್ತು ಮೋರಿ ಒಳಚರಂಡಿ ವ್ಯವಸ್ಥೆಗಳು ಏನು ಬೂತ್ ಅಧ್ಯಕ್ಷಗಳು, BLAಗಳು, ಮಹಿಳಾ ಅಧ್ಯಕ್ಷರುಗಳು ಏನು ತೀರ್ಮಾನಗಳು ತಗೊತಾರೆ ಅದೆಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಅದೇ ನಮ್ಗೆ ಹುಟ್ಟಿದ ಹಬ್ಬ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಕೆಜೆ ಜಾರ್ಜ್ ಸಾಹೇಬರು ಅಂತ ಅಲ್ಲ, ಕೆಲವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋರು ಎಲ್ಲರೂ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳಲ್ಲ. ನನಗಿನ್ನೂ ಲೆಕ್ಕ ಕೊಟ್ಟಿಲ್ಲ. ಈ ಅಧ್ಯಕ್ಷಗಳ ಹತ್ರ ಮಾತಾಡ್ತೀನಿ ಎಷ್ಟು ಗಿಡ ಅಂತ ಹೇಳ್ಬಿಟ್ಟು. ಹೆಣ್ಣೂರು ಮೈನ್ ರೋಡಿಂದ ನಾಗವರ KEB ತನಕ ಮಾಡಬೇಕು ಅಂತ ಇದೆ. ಈಗ ಒಂದು ಕಾಲು ಭಾಗ ಆಗಿಲ್ಲ, ಎಲ್ಲ ಆವಾಗಲೇ ಕೆಲವರೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತಿರ್ಗಾ ಇವಾಗೆಲ್ಲ ಫೋನ್ ಮಾಡಿ ಕರಿಬೇಕು, ಬರ್ರಿ ಇನ್ನೂ ಕಾರ್ಯಕ್ರಮ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಸ್ವಚ್ಛತಾ ಕಾರ್ಯಕ್ರಮ. ಪಕ್ಕದಲ್ಲಿ ಹಾಸಿಗೆ ಮತ್ತು ಬೆಡ್ಡು ಬೇರೆ ಎಲ್ಲ ಬೇರೆ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ. ಪಾಪ BBMP ಅವರು ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೂ ಹಾಕಲ್ಲ, ರಾತ್ರಿ ಹಾಕ್ಬಿಡ್ತಾರೆ, ಬೆಳಗ್ಗೆ ಹೋಗ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಜೊತೆ ಮಾತ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇಲ್ಲ ಸಾಹೇಬ್ರು. ಇವತ್ತು ಪೌರ ಕಾರ್ಮಿಕರು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ ಸರ್. ಪೌರ ಕಾರ್ಮಿಕರಿಗೆ ಹಂಗೆ ಊಟ ಕೊಟ್ಟು ಅವ್ರ ಕೈಯಲ್ಲಿ ಒಂದು ಶುಭಾಶಯ ಹೇಳ್ಸನಿ ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವು ಜಾರ್ಜ್ ಸಾಹೇಬ್ರ ಕುಟುಂಬ ಎಲ್ಲರೂ ಕೂಡ ನಾವಿದ್ದರೆ ಕೂಡ ಅವ್ರಿಗೆ ಸಂತೋಷ ಅಂತ ಹೇಳಿ ಮಾತನ್ನು ನಾನು ಹೇಳಕ್ಕೆ. ಸರ್ವಜ್ಞನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಅವ್ರೇನು ಯೂತ್ ಕಾಂಗ್ರೆಸ್ಸಿಂದ ಆಯ್ಕೆ ಆಗೇ ಬರ್ತಾ ಇದ್ದಾರೆ. ಎಷ್ಟು ಸಲ ಅಂತ ಈ ಮೇಡಮ್ನವ್ರು ಹೇಳೋಕ್ಕಾಗಲ್ಲ. MLA ಆಗಿ 6 ಸಲ ಏನೋ ಆಗಿದ್ದಾರೆ ಅಂತ, 6 ಸಲಿನೋ 7 ಸಲ, ನಮ್ಮಲ್ಲಿ 4 ಸಲ ಆಗಿದ್ದಾರೆ. ಕೆಜೆ ಜಾರ್ಜ್ ಸಾಹೇಬರ ಹುಟ್ಟುಹಬ್ಬ ಇಡೀ ದೇಶವೇ ಆಚರಣೆ ಮಾಡ್ತದೆ, ಮತ್ತು ಕರ್ನಾಟಕ ರಾಜ್ಯ ಕೂಡ ಆಚರಣೆ ಮಾಡ್ತದೆ. ಅದರಲ್ಲೂ ಕೂಡ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಅತ್ಯಚ್ಛವಾಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಹುಟ್ಟುಹಬ್ಬವನ್ನು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, NSU, ಯೂತ್ ಕಾಂಗ್ರೆಸ್, ಸೇವಾದಳ, ಮಹಿಳಾ, ಹೆಣ್ಣೂರು ಗ್ರಾಮಸ್ಥರು ಮತ್ತು ಸರ್ವಜ್ಞನಗರದ ಎಲ್ಲ ಗ್ರಾಮಸ್ಥರು ಕೂಡ ಹುಟ್ಟುಹಬ್ಬವನ್ನು ಕೆಜೆ ಜಾರ್ಜ್ ಸಾಹೇಬರಿಗೆ ತಿಳಿಸ್ರಿ ಅಂತ ಹೇಳಿದ್ದಾರೆ. ತಿಳಿಸ್ತಾ ಇದ್ದೀರಿ ಎಲ್ಲರಿಗೂ. ಆರ್ಥಿಕ ಶುಭಾಶಯ.